ಭಾರತ ಬಿಟ್ಟು ತೊಲಗಿ ಎಂಬ ನಿರ್ಣಯವನ್ನು ಭಾರತ ಕಾಂಗ್ರೆಸ್ ಸಮಿತಿಯು ಯಾವಾಗ ಘೋಷಿಸಿತು? 1942 ಆಗಸ್ಟ್ 8. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯು ಯಾವ ನಾಯಕರ ಚಳುವಳಿಯಾಗಿದೆ? ಮಹಾತ್ಮ ಗಾಂಧೀಜಿ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಕರ್ನಾಟಕದ ಯಾವ ಗ್ರಾಮವು ನಾವು ಸ್ವತಂತ್ರ ಎಂದು ಘೋಷಿಸಿಕೊಂಡಿತು? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು. ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಮೈಸೂರು ಸಂಸ್ಥಾನದ ಯಾವ ಘಟನೆ ಉಜ್ವಲ ಅಧ್ಯಾಯವಾಗಿದೆ? ಈಸೂರು ಘಟನೆ. ಈಸೂರಿನ ಯುವಕರು ಯಾವ ದೇವಸ್ಥಾನದ ಮೇಲೆ ತ್ರಿವರ್ಣ ಧ್ವಜವನ್ನು ಆರಿಸಿದರು? ವೀರಭದ್ರೇಶ್ವರ ದೇವಸ್ಥಾನ. ಈಸೂರಿನ ಜನತೆ ಯಾವ ಸೂಚನಾ ಫಲಕ ಊರಿನ ಮುಂಭಾಗ ಹಾಕುವುದರೊಂದಿಗೆ ಬ್ರಿಟಿಷರನ್ನು ಪ್ರತಿಭಟಿಸಿದರು? ಬೇಜವಾಬ್ದಾರಿ ಸರ್ಕಾರದವರು ಊರಿಗೆ ಬಂದರೆ ಎಚ್ಚರಿಕೆ. ಯಾವಾಗ ಈಸೂರಿನ ಜನತೆ ನಾವು ಸ್ವತಂತ್ರರೆಂದು ತಮ್ಮದೇ ಆದ ಪ್ರತಿ ಸರ್ಕಾರವನ್ನು ಸ್ಥಾಪಿಸಿಕೊಂಡರು? 1942 ಸೆಪ್ಟೆಂಬರ್ 26. ಈಸೂರಿನ ಘಟನೆಯಿಂದಾಗಿ ಜೀವಾವಧಿ ಶಿಕ್ಷೆಗೆ ಒಳಗಾದ ಮಹಿಳೆಯರನ್ನು ಹೆಸರಿಸಿ. ಹಾಲಮ್ಮ, ಪಾರ್ವತಮ್ಮ, ಬಳ್ಳಾರಿ ಸಿದ್ದಮ್ಮ. ಈಸೂರಿನ ಘಟನೆಯಿಂದಾಗಿ ಶಿಕ್ಷೆಗೊಳಗಾಗಿದ್ದ ಅಪರಾಧಿಗಳಿಗೆ ಕ್ಷಮಾದಾನ ನೀಡುವ ಅಧಿಕಾರ ಯಾರಿಗಿತ್ತು? ಮೈಸೂರು ಸಂಸ್ಥಾನದ ಮಹಾರಾಜರಿಗೆ. ಗಾಂಧೀಜಿಯವರ ಯಾವ ಕರೆಗೆ ಈಸೂರಿನ ಪೂರ್ಣ ಜನತೆ ಚಲೆಜಾವ್ ಚಳುವಳಿಗೆ ಧುಮುಕಿದರು? ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ಕರ್ನಾಟಕದ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದ್ದ ಕರ್ನಾಟಕದಿಂದ ಹೊರಡಿಸಿದ ಪತ್ರಿಕೆಗಳನ್ನು ಹೆಸರಿಸಿ. ಕರ್ಮವೀರ, ನವಯುಗ, ವಿಜಯಧ್ವಜ, ಕನ್ನಡ ವೃತ್ತಿ, ಕನ್ನಡ ಧುರೀಣ, ಕರ್ನಾಟಕ ಕೇಸರಿ, ಕರ್ನಾಟಕ ವೈಭವ, ಪ್ರಜಾಮತ, ತಾಯ್ನಾಡು, ವೀರಕೇಸರಿ, ವಿಶ್ವ ಕರ್ನಾಟಕ, ತರುಣ ಕರ್ನಾಟಕ. ಈಸೂರು ಘಟನೆಯಲ್ಲಿ ಸೆರೆಸಿಕ್ಕಿದ ಚಳುವಳಿಕಾರರಿಗೆ ಮರಣದಂಡನೆ ವಿಧಿಸಿದ ವಿಶೇಷ ನ್ಯಾಯಾಧೀಶರಾರು? ಶ್ರೀ ಸುಂದರಾಜಿರಾಯ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಬ್ರಿಟಿಷ್ ಪೊಲೀಸ್ ಗುಂಡೇಟಿಗೆ ಬಲಿಯಾದ ಕರ್ನಾಟಕದ ಪ್ರಮುಖ ಧುರೀಣನಾರು? ಮೈಲಾರ ಮಹದೇವಪ್ಪ. ಯಾರನ್ನು ಕರ್ನಾಟಕ ಗಾಂಧಿ ಎಂದು ಕರೆಯಲಾಗಿದೆ? ರಡೆಕರ್ ಮಂಜಪ್ಪ. ಕಾನೂನುಭಂಗ ಚಳುವಳಿಗಿರುವ ಪರ್ಯಾಯ ಹೆಸರಾವುದು? ಕಾಯ್ದೆಭಂಗ ಚಳುವಳಿ, ಉಪ್ಪಿನ ಸತ್ಯಾಗ್ರಹ ಚಳುವಳಿ. ಕರ್ನಾಟಕದಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯು ನಡೆದ ರೀತಿಯನ್ನು ತಿಳಿಸಿ. 1. ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಇಡಲಾಯಿತು. 2. ರೈಲು ಹಳಿಗಳನ್ನು ಕಿತ್ತು ಹಾಕಲಾಯಿತು. 3. ಸರ್ಕಾರಿ ಮರದ ಡಿಪೋಗಳಿಗೆ ಬೆಂಕಿ ಇಡಲಾಯಿತು. 4. ಸರ್ಕಾರಿ ಖಜಾನೆಗಳನ್ನು ಲೂಟಿ ಮಾಡಲಾಯಿತು. 5. ದೂರವಾಣಿ ತಂತಿಯನ್ನು ಕಿತ್ತು ಹಾಕಲಾಯಿತು. 6. ವಿದೇಶಿ ಬಟ್ಟೆಗಳನ್ನು ಸುಟ್ಟು ಹಾಕಲಾಯಿತು. 1942ರ ಭಾರತ ಬಿಟ್ಟು ತೊಲಗಿ ಚಳುವಳಿಯು ಜರುಗಿದ ಕರ್ನಾಟಕದ ಪ್ರಮುಖ ಸ್ಥಳಗಳನ್ನು ತಿಳಿಸಿ. ಬೆಳಗಾವಿ, ಕಿತ್ತೂರು, ಧಾರವಾಡ, ಮೈಸೂರು, ನಿಪ್ಪಾಣಿ, ಸವದತ್ತಿ, ಮಂಗಳೂರು, ಬಳ್ಳಾರಿ, ಕಾರವಾರ, ಹೊನ್ನಾವರ, ಹಾಸನ, ಶಿವಪುರ, ಶಿವಮೊಗ್ಗ, ಈಸೂರು, ಅರಸೀಕೆರೆ, ಸೊಲ್ಲಾಪುರ, ಗುಲ್ಬರ್ಗ, ಭದ್ರಾವತಿ, ಬೀದರ್, ಬೆಂಗಳೂರು, ಬೈಲಹೊಂಗಲ, ತಿಪಟೂರು. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ ಕರ್ನಾಟಕ ಪ್ರಮುಖ ಮಹಿಳಾ ಧುರೀಣೆಯರನ್ನು ಹೆಸರಿಸಿ. ಹುಬ್ಬಳ್ಳಿಯ ಉಮಾಬಾಯಿ, ಲೀಲಾವತಿ, ಸೊಲ್ಲಾಪುರದ ಜಯದೇವಿ, ತಾಯಿಮಾಗಡೆ, ಭಾಗೀರಥಮ್ಮ, ಜಯಲಕ್ಷ್ಮೀಬಾಯಿ, ದೇವಮ್ಮ, ಹರಿಜನ್, ಕೃಷ್ಣಾಬಾಯಿ, ಹಾಲಮ್ಮ, ಪಾರ್ವತಮ್ಮ, ಬಳ್ಳಾರಿ ಸಿದ್ದಮ್ಮ, ಕಮಲಾಬಾಯಿ ಚಟ್ಟೋಪಾಧ್ಯಾಯ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮೈಸೂರು ರಾಜ್ಯದಿಂದ ಭಾಗವಹಿಸಿದ ಕರ್ನಾಟಕದ ಧುರೀಣರನ್ನು ತಿಳಿಸಿ. ಸುಧಾಕರ್, ಕೆ. ಎ. ವೆಂಕಟರಾಮಯ್ಯ, ಎ. ಜಿ. ರಾಮಚಂದ್ರರಾವ್, ಎನ್. ಡಿ. ಶಂಕರ್, ಎಂ. ಪಿ. ಕೃಷ್ಣಪ್ಪ, ಮೋಹನ್ ಲಾಲಶಾ, ಕೂಟ ನಂಜಪ್ಪ, ಕೆ. ಟಿ. ಭಾಷ್ಯಂ, ಟಿ. ಸಿದ್ದಲಿಂಗಯ್ಯ, ಆರ್. ಎಸ್. ಆರಾಧ್ಯ, ಎಸ್. ನಿಜಲಿಂಗಪ್ಪ, ಸ್ವಾಮಿ ರಾಮಾನಂದ, ಗೋವಿಂದರಾವ್ ದೇಸಾಯಿ, ಜನಾರ್ದನರಾವ್ ದೇಸಾಯಿ, ಶೀರೂರು ಶಿವರುದ್ರಪ್ಪ, ಆಂದನಪ್ಪ, ದೊಡ್ಡಮೇಟಿ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ ಮುಂಬೈ ಪ್ರಾಂತ್ಯದ ಕರ್ನಾಟಕದವರನ್ನು ಹೆಸರಿಸಿ. ಸಿ. ಜೆ. ಅಂಬಲ, ಆರ್. ಆರ್. ದಿವಾಕರ್, ಶ್ರೀನಿವಾಸ್ ಮಲ್ಯ, ಆರ್. ಎಸ್. ಹುಕ್ಕೇರಿಕರ್, ಹಣ್ಣು ಗುರೂಜಿ, ಚನ್ನಪ್ಪ ವಾಲಿ, ಚಿನ್ನಪ್ಪ ಸ್ವಾಮಿ, ಶ್ರೀರಂಗ ಕಾಮತ್, ವಾಮನ ಬಿದರಿ, ಡಾ. ಜೆ. ಕುಲಕರ್ಣಿ, ಕರಿಯಪ್ಪ, ಸಂಗೂರು, ಮೈಲಾರ ಮಹದೇವಪ್ಪ, ತಿಮ್ಮನಗೌಡ, ಮೆಣಸಿನಹಾಳ ಶಂಕರ, ಕುತ್ರುಕೋಟಿ, ವೆಂಕಟೇಶ್ ಮಾಗಡಿ, ಎನ್. ಟಿ. ದಾಬಡೆ, ಬಿಂದು ಮಾಧವ, ಬಲರಾಮಚಂದ್ರ, ಪ್ರಭು, ಕೆ. ಜೆ. ಜೋಶಿ, ರಡೆಕರ್ ಮಂಜಪ್ಪ, ಗಂಗಾಧರರಾವ್ ದೇಶಪಾಂಡೆ,
ಕೊಲ್ಲೂರು ಮಲ್ಲಪ್ಪ. ಕರ್ನಾಟಕದ ಸ್ವತಂತ್ರ ಚಳುವಳಿಯಲ್ಲಿ 1942ರ ಈಸೂರು ದುರಂತವನ್ನು ಚಿತ್ರಿಸಿ 1942 ಆಗಸ್ಟ್ 8ರಂದು ಬೊಮ್ಮಾಯಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಎಂಬುದಕ್ಕೆ ಕರೆಕೊಟ್ಟರು. ಆದರೆ ಪ್ರತಿಧ್ವನಿ ಕರ್ನಾಟಕಕ್ಕೂ ಬಡಿದು ಮೈಸೂರು ಸಂಸ್ಥಾನದ ಈಸೂರು ಎಂಬಲ್ಲಿ ದುರಂತ ಸಂಭವಿಸಿತು. ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತದಲ್ಲೇ ಸ್ವತಂತ್ರವನ್ನು ಘೋಷಿಸಿಕೊಂಡ ಪ್ರಥಮ ಗ್ರಾಮವಾದ ಈಸೂರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ. ಭಾರತ ಬಿಟ್ಟು ತೊಲಗಿ ಚಳುವಳಿ ಉಳಿದೆಡೆಗಳಿಗಿಂತ ಉಗ್ರ ಸ್ವರೂಪವಾಗಿದ್ದು, ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎಂಬ ಕರೆಗೆ ಓಗೊಟ್ಟು ಈಸೂರು ಜನತೆ ಪೂರ್ಣವಾಗಿ ಚಳುವಳಿಯಲ್ಲಿ ಧಾವಿಸಿತು. ಗಾಂಧಿ ಟೋಪಿಯನ್ನು ಧರಿಸಿದ ಯುವಕರೆಲ್ಲರೂ ಸೇರಿ ವೀರಭದ್ರ ದೇವಸ್ಥಾನದ ಮೇಲೆ ತ್ರಿವರ್ಣ ಧ್ವಜವನ್ನು 1942 ಸೆಪ್ಟೆಂಬರ್ 26ರಂದು ಹಾರಿಸಿ ನಾವು ಸ್ವತಂತ್ರರು ಎಂಬ ಘೋಷಣೆ ಹಾಕಿದರು. ಪಟೇಲ ಶಾನುಭೋಗರ ದಫ್ತರಗಳನ್ನು ಹಾರಿಸಿ ಕಿತ್ತುಕೊಂಡು ಅವರನ್ನು ಒಂಟಿಕಾಲ ಮೇಲೆ ನಿಲ್ಲಿಸಿದ್ದರು. ಬೇಜವಾಬ್ದಾರಿ ಸರಕಾರದವರು ಊರಿಗೆ ಬಂದರೆ ಎಚ್ಚರಿಕೆ ಎಂಬ ಫಲಕವನ್ನು ಊರಿನ ಮುಂಭಾಗದಲ್ಲಿ ಹಾಕಿದರು. ಈ ಸುದ್ದಿ ತಿಳಿದ ಪೊಲೀಸ್ ಅಧಿಕಾರಿ ಹಾಗೂ ತಹಶೀಲ್ದಾರ್ ಪೊಲೀಸ್ ಸಿಬ್ಬಂದಿಯೊಂದಿಗೆ ಬಂದು ಜನತೆಯ ಮೇಲೆ ಗುಂಡು ಹಾರಿಸಿದರು. ಆದರೆ ಜನತೆಯ ಆಕ್ರೋಶಕ್ಕೆ ಸಿಕ್ಕಿದ ಪೊಲೀಸ್ ಅಧಿಕಾರಿ ಹಾಗೂ ತಹಶೀಲ್ದಾರ್ ಇಬ್ಬರು ಸತ್ತರು. ಮಾರನೇ ದಿನ ಶಿವಮೊಗ್ಗದ ಜಿಲ್ಲಾಧಿಕಾರಿ, ವರಿಷ್ಠ ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ಪೊಲೀಸ್ ಪಡೆಯೊಂದಿಗೆ ಬಂದು ಗ್ರಾಮದ ಜನರ ಮೇಲೆ ದಾಳಿ ಮಾಡಿ ಅಡಗಿಸಿ 41 ಜನರನ್ನು ಸೆರೆ ಹಿಡಿದು ಮೊಕದ್ದಮೆ ಹೂಡಿದರು. ಅನೇಕ ಮಂದಿಯನ್ನು ಬೆಂಗಳೂರಿನ ಸೆಂಟ್ರಲ್ ಜೈಲಿಗೂ ತಳ್ಳಿದರು. ವಿಶೇಷ ನ್ಯಾಯಾಧೀಶರಾದ ಸುಂದರ್ ರಾಜಿ ಅವರು ತನಿಖೆ ನಡೆಸಿ ಗುರ್ರಪ್ಪ, ಮಲ್ಲಪ್ಪ, ಹಾಲಪ್ಪ, ಸೂರ್ಯನಾರಾಯಣರಾವ್ ಮತ್ತು ಶಂಕರಪ್ಪ ಎಂಬುವವರಿಗೆ ಮರಣದಂಡನೆ ವಿಧಿಸಿದರು. 1920ರಿಂದ 1947ರವರೆಗಿನ ಕರ್ನಾಟಕದ ಸ್ವತಂತ್ರ ಅಹಿಂಸಾತ್ಮಕ ಹೋರಾಟವನ್ನು ಚಳುವಳಿಯನ್ನು ವಿವರಿಸಿ. 1920ರಿಂದ 1947ರವರೆಗೆ ಅಹಿಂಸಾತ್ಮಕ ಆಂದೋಲನದ ವಿವಿಧ ಹಂತಗಳಾದ ಅಸಹಕಾರ ಚಳುವಳಿ, ಬೆಳಗಾಂ ಕಾಂಗ್ರೆಸ್ಸಿನ ಅಧಿವೇಶನ, ಕಾಯ್ದೆ ಭಂಗ, ಉಪ್ಪಿನ ಸತ್ಯಾಗ್ರಹ, ಅರಣ್ಯ ಸತ್ಯಾಗ್ರಹ, ಕರ ನಿರಾಕರಣ ಚಳುವಳಿ, ಉಪವಾಸ ಸತ್ಯಾಗ್ರಹ, ಮೈಸೂರು ಕಾಂಗ್ರೆಸ್ ಸ್ಥಾಪನೆ, ಶಿವಪುರ ಕಾಂಗ್ರೆಸ್ ಅಧಿವೇಶನ, ವಿಧುರಾಶ್ವತ್ಥ ಘಟನೆ, ಚಲಜಾವ್ ಚಳುವಳಿ, ಈಸೂರು ದುರಂತ ಇದು ಮೊದಲಾದ ಹಂತಗಳು ಕರ್ನಾಟಕದ ಸ್ವತಂತ್ರ ಹೋರಾಟದಲ್ಲಿ ಮಹತ್ವದ ಚಳುವಳಿಯಾದವು. 1. ಅಸಹಕಾರ ಚಳುವಳಿ 1921ರಿಂದ 22 ಅಹಿಂಸಾತ್ಮಕ ಚಳುವಳಿಯಲ್ಲಿಯೂ ಮೊದಲ ಘಟನೆಯಾದ ಅಸಹಕಾರ ಚಳುವಳಿಯನ್ನು 1921ರಲ್ಲಿ ಬ್ರಿಟಿಷರ ವಸಾಹತು ಆಳ್ವಿಕೆಯ ವಿರುದ್ಧ ಗಾಂಧೀಜಿಯವರು ಘೋಷಣೆ ಮಾಡಿದಾಗ ಕರ್ನಾಟಕದಾದ್ಯಂತ ಅಸಹಕಾರವು ಪ್ರತಿಧ್ವನಿಸಿತು. ಅದರಂತೆ ನ್ಯಾಯಾಲಯ, ಶಾಲೆ, ಕಾಲೇಜು, ಕಚೇರಿಗಳನ್ನು ಬಹಿಷ್ಕರಿಸಿದರು. ಶ್ರೀನಿವಾಸ ಕೌಜಲಗಿ, ಹುಕ್ಕೇರಿಕರ್, ಅಂಬಲಿ ನಾರಾಯಣರಾವ್, ಜೋಶಿ, ದತ್ತು ಪಂತ, ಮಜಲಿ ಮುಂತಾದವರು ತಮ್ಮ ವಕೀಲ ವೃತ್ತಿಯನ್ನೇ ತ್ಯಜಿಸಿದರು. ವಿದೇಶಿ ವಸ್ತುಗಳನ್ನು ಸುಟ್ಟರು. ಮದ್ಯಪಾನ ಅಂಗಡಿಗಳ ಮುಂದೆ ಧರಣಿ ನಡೆಸಿದಾಗ ಧಾರವಾಡದಲ್ಲಿ ಪೊಲೀಸರ ಗುಂಡಿಗೆ 3 ಮಡಿದರು. ನವಲಗುಂದದಲ್ಲಿ ಉದ್ರೇಕಿತ ಭಾಷಣ ಮಾಡಿದ ಆರೋಪದ ಮೇಲೆ ಬ್ರಿಟಿಷರು ಗಂಗಾಧರರಾವ್ ದೇಶಪಾಂಡೆಯವರನ್ನು ಬಂಧಿಸಿದರು. ಕರ್ನಾಟಕ ವೈಭವ ಪತ್ರಿಕೆಯ ಹನುಮಂತರಾವ್ ಮೊಹರೆಯನ್ನು ರಾಜದ್ರೋಹಿ ವಿಚಾರಗಳಿಗಾಗಿ ಬಂಧಿಸಲಾಯಿತು. 1921ರಲ್ಲಿ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದ ಕಾರ್ನಾಡ್ ಸದಾಶಿವರಾಯ್, ಉತ್ತರ ಕನ್ನಡ ಜಿಲ್ಲೆಯ ಚಂದ್ರನಾಯಕ್ ಎಂಬ ರೈತರು ಸೇರಿದಂತೆ ಅನೇಕರನ್ನು ಬಂಧಿಸಲಾಯಿತು. ಕಾರ್ನಾಡ್ ಸದಾಶಿವರಾಯರು 1921ರಲ್ಲಿ ಸೇರಿದಂತೆ ಅನೇಕರನ್ನು ಬಂಧಿಸಲಾಯಿತು. ಬೆಳಗಾಂ ಕಾಂಗ್ರೆಸ್ ಅಧಿವೇಶನ 1924 ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924 ಡಿಸೆಂಬರ್ ತಿಂಗಳಲ್ಲಿ ಬೆಳಗಾಂನಲ್ಲಿ ಜರುಗಿತು. ಡಾ. ಎನ್. ಎಸ್. ಹರ್ಡಿಕರ್ ರವರು ಹುಬ್ಬಳ್ಳಿಯನ್ನು ಕೇಂದ್ರವಾಗಿಟ್ಟುಕೊಂಡು 1923ರಲ್ಲಿ ಸ್ಥಾಪಿಸಿದ ಹಿಂದೂಸ್ಥಾನಿ ಸೇವಾದಳದಲ್ಲಿನ 1700 ಮಂದಿ ಸ್ವಯಂ ಸೇವಕರು ಸೇರಿದ್ದರು. ಅಲ್ಲದೆ ಕಾರ್ನಾಡ್ ಸದಾಶಿವರಾಯ್, ಹರ್ಡೆಕರ್ ಮಂಜಪ್ಪ, ಎಸ್. ಪಿ. ಕೇಲ್ಕರ್ ಮೊದಲಾದ ಜನನಾಯಕರು ಸೇರಿದ್ದರು. ಸೇವಾದಳದ ಕಾರ್ಯಕರ್ತರ ಮನೋಭಾವ ಮತ್ತು ಶಿಸ್ತು ಸರ್ವ ನಾಯಕರ ಅಭಿಮಾನ ಗಳಿಸಿತು. ರಾಷ್ಟ್ರಪಿತ ಗಾಂಧೀಜಿಯವರು ಅಧ್ಯಕ್ಷ ಸ್ಥಾನದಿಂದ ವಿದೇಶಿ ವಸ್ತುಗಳ ಬಹಿಷ್ಕಾರ, ಖಾದಿ ಪ್ರಚಾರ, ಗ್ರಾಮೋದ್ಯೋಗ, ಅಹಿಂಸೆ, ಅಸ್ಪೃಶ್ಯತಾ ನಿವಾರಣೆ, ಸತ್ಯಾಗ್ರಹ ಮೊದಲಾದ ಅಂಶಗಳನ್ನು ಕುರಿತು ಭಾಷಣ ಮಾಡಿದರು. ಈ ಅಧಿವೇಶನಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿದ್ದ ಸಾವಿರಾರು ಕಾರ್ಯಕರ್ತರು ಗಾಂಧೀಜಿಯವರ ವಿಚಾರಧಾರೆಯಿಂದ ಪ್ರಭಾವಿತರಾಗಿ ರಾಷ್ಟ್ರೀಯ ಆಂದೋಲನದಲ್ಲಿ ಭಾಗವಹಿಸಿದರು. ಉಪ್ಪಿನ ಸತ್ಯಾಗ್ರಹ, ಕಾನೂನುಭಂಗ ಚಳುವಳಿ ಏಪ್ರಿಲ್ 1930 ಗಾಂಧೀಜಿಯವರು 1930ರ ಏಪ್ರಿಲ್ 6ರಂದು ಐತಿಹಾಸಿಕ ದಂಡಿ ಯಾತ್ರೆಯನ್ನು ಆರಂಭಿಸಿದಾಗ ಕರ್ನಾಟಕದ ಪ್ರಮುಖ ವ್ಯಕ್ತಿ 16 ವರ್ಷದ ಮೈಲಾರ ಮಹದೇವಪ್ಪ
ದಂಡಿಯಾತ್ರೆಯನ್ನು ಅನುಸರಿಸಿ 1930 ಏಪ್ರಿಲ್ 13ರಂದು ಎಂಪಿ ನಾಡಕರ್ಣಿಯವರ ನೇತೃತ್ವದಲ್ಲಿ 10,000 ಜನರು ಅಂಕೋಲಾದಲ್ಲಿ ಸೇರಿ ಉಪ್ಪಿನ ಸತ್ಯಾಗ್ರಹ ಆಚರಿಸಿದರು. ಇದರಲ್ಲಿ ಕಾರ್ನಾಡ್ ಸದಾಶಿವರಾಯ್, ಎನ್.ಎಸ್. ಹರ್ಡಿಕರ್, ಆರ್.ಆರ್. ದಿವಾಕರ್ ಮುಂತಾದವರು ಭಾಗವಹಿಸಿದ್ದು, ಮಂಗಳೂರು, ಕುಂದಾಪುರ, ಉಡುಪಿ, ಕಾರ್ಕಳ, ಪುತ್ತೂರು, ಮಲ್ಪೆ, ಕಾಪು, ಬಿಸನಾಳು, ಕೆರೆಸೂರು, ಯಾದಗಲ್ಲು ಮೊದಲಾದ 30 ಸ್ಥಳಗಳಲ್ಲಿ ನಡೆಯಿತು. ಅಬ್ಕಾರಿಯ ನಿಯಮಗಳನ್ನು ಉಲ್ಲಂಘಿಸಲು ಕೆಲ ಸತ್ಯಾಗ್ರಹಿಗಳು ಗೋವಾದಿಂದ ಉಪ್ಪನ್ನು ತಂದು ಕಾರವಾರದಲ್ಲಿ ಮಾರಿದರು. ಅಂಕೋಲಾದಲ್ಲಿ ಹಲವಾರು ಬಾರಿ ಉಪ್ಪಿನ ಸಂತೆಗಳನ್ನು ನಡೆಸಿ ಸುಂಕರಹಿತವಾದ ಉಪ್ಪಿನ ಸಾವಿರಾರು ಚೀಲ ಮಾರಿದರು. ಮೈಸೂರು ಸಂಸ್ಥಾನದಲ್ಲಿ ಟಿ. ಸಿದ್ದಲಿಂಗಯ್ಯನವರ ನೇತೃತ್ವದಲ್ಲಿ ಇದ್ದ ನಾಗರಿಕ ಹಕ್ಕುಬಾಧ್ಯತೆಗಳಿಗೆ ಧಕ್ಕೆ ತರುವಂತಹ ಪ್ರತಿಬಂಧಕಾಜ್ಞೆಗಳನ್ನು ಮುರಿದು ಕಾನೂನುಭಂಗ ಚಳವಳಿ ಕೈಗೊಳ್ಳಲಾಯಿತು. ಕರ ನಿರಾಕರಣೆ ಚಳವಳಿ 1932ರಲ್ಲಿ ಕರ ನಿರಾಕರಣೆಯ ಚಳವಳಿಯು ಸಿರ್ಸಿ, ಸಿದ್ದಾಪುರ, ಅಂಕೋಲಾ ಹಾಗೂ ಹಿರೇಕೆರೂರುಗಳಲ್ಲಿ ಆರಂಭವಾಯಿತು. ಅಂಕೋಲೆಯ ನಿರೀಕ್ಷಕರಾದ ಅವರು ತೆರಿಗೆಗಳನ್ನು ಕೊಡದೆ ತಮ್ಮ ಭೂಮಿ ಹಾಗೂ ಮನೆಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಮಾಡಿದರು. ಕಂದಾಯ ಕೊಡದವರ ಮನೆಗಳನ್ನು ಜಪ್ತಿ ಮಾಡಿ ಅವರ ದನಕರುಗಳನ್ನು ಮಾರಿ ಅವರನ್ನು ನಿರ್ವಸತಿಗಳನ್ನಾಗಿ ಮಾಡಿದರು. ಜನರು ಸರ್ಕಾರಕ್ಕೆ ಒಗ್ಗಲಿಲ್ಲ. ಶಿವಪುರಧ್ವಜ ಸತ್ಯಾಗ್ರಹ 1938 ಏಪ್ರಿಲ್ 11, 1938 ಫೆಬ್ರವರಿ 28ರಂದು ಸ್ವತಂತ್ರವಾದ ಮೈಸೂರು ಕಾಂಗ್ರೆಸ್ ಸ್ಥಾಪನೆಯಾಯಿತು. ಇದರ ಮೊದಲ ಅಧ್ಯಕ್ಷರು ಟಿ. ಸಿದ್ದಲಿಂಗಯ್ಯನವರಾದರು. ಇದರ ಮೊದಲ ಅಧಿವೇಶನವು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಪುರ ಎಂಬಲ್ಲಿ 1938 ಏಪ್ರಿಲ್ 11ರಂದು ಜರುಗಿತು. ಇದರ ಅಧ್ಯಕ್ಷತೆಯನ್ನು ಮೈಸೂರು ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಟಿ. ಸಿದ್ದಲಿಂಗಯ್ಯನವರು ವಹಿಸಿದ್ದರು. ಈ ಸಮಾರಂಭದಲ್ಲಿ ಸುಮಾರು 25,000 ಜನರು ಸೇರಿದ್ದರು. 3 ದಿನಗಳ ಕಾಲ ನಡೆದ ಈ ಅಧಿವೇಶನವು ಧ್ವಜಾರೋಹಣವೂ ಸೇರಿ ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪನೆಯಾಗಬೇಕೆಂದು ಗೊತ್ತುವಳಿ ಪಾಸು ಮಾಡಿತು. ಈ ನಾರಾಯಣ ಜೋಯಿಸ್ರವರು ಸಹಯೋಗದಿಂದ ಧ್ವಜಾರೋಹಣವು ನಡೆಯಿತು. ಎಚ್. ಸಿ. ದಾಸಪ್ಪ, ಕೆ. ಸಿ. ರೆಡ್ಡಿ, ಕೆ. ಟಿ. ಭಾಷ್ಯಂ, ಬಳ್ಳಾರಿ ಸಿದ್ದಮ್ಮ ಮುಂತಾದವರು ಭಾಗವಹಿಸಿದ ಅಧ್ಯಕ್ಷರು ಸೇರಿ ಇವರೆಲ್ಲರೂ ಬಂಧಿತರಾದರು. ಮೈಸೂರು ಸಂಸ್ಥಾನದಲ್ಲಿ ಸ್ವತಂತ್ರ ಚಳವಳಿಯು ತೀವ್ರವಾಗಿ ನಡೆಯಿತು. ವಿಧುರಾಶ್ವತ್ಥ ಧ್ವಜ ಸತ್ಯಾಗ್ರಹ 1938 ಏಪ್ರಿಲ್ 26. ಕೋಲಾರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಿಧುರಾಶ್ವತ್ಥ ಎಂಬ ಗ್ರಾಮದಲ್ಲಿ 25/4/1938ರಂದು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಟಿ. ರಾಮಾಚಾರ್ಯರ ಅಧ್ಯಕ್ಷತೆಯಲ್ಲಿ ನಡೆಯಿತು. ರಾಷ್ಟ್ರೀಯ ಧ್ವಜಾರೋಹಣವೂ ಆಯಿತು. ನಾಗಯ್ಯರೆಡ್ಡಿ, ಕಲ್ಲೂರು ಸುಬ್ಬರಾವ್ ಮೊದಲಾದವರು ಸಭೆಯಲ್ಲಿ ಭಾಷಣ ಮಾಡಿದರು. ನಂತರ ಶಾಂತಿಯುತವಾಗಿ ಚಳವಳಿ ನಡೆಸುತ್ತಿದ್ದವರ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ದರಿಂದ 35 ಮಂದಿ ಜನರು ಸತ್ತರು. ಗಾಂಧೀಜಿಯವರು ಖಂಡಿಸಿದ ಈ ಘಟನೆಯು ಇಡೀ ಭಾರತವನ್ನೇ ತಲ್ಲಣಗೊಳಿಸಿ ಕರ್ನಾಟಕದ ಜಲಿಯನ್ ವಾಲಾಬಾಗ್ ದುರಂತ ಎಂದೇ ಹೆಸರಾಯಿತು. ಅರಣ್ಯ ಸತ್ಯಾಗ್ರಹ ಚಳವಳಿ. ಅಹಿಂಸಾತ್ಮಕ ಚಳವಳಿಯಲ್ಲಿ ಅರಣ್ಯ ಸತ್ಯಾಗ್ರಹ ಚಳವಳಿಯು ಮುಖ್ಯವಾದುದು. ಸರ್ಕಾರಿ ಜಮೀನಿನಲ್ಲಿರುವ ಈಚಲು ಮರವನ್ನು ಕಡಿದು ಎಂಡದ ಸರಬರಾಜು ಆಗದಂತೆ ನೋಡಿಕೊಳ್ಳುವುದು, ಕಾಯ್ದಿಟ್ಟ ಅರಣ್ಯದಿಂದ ಕುರುವಲು, ಕಟ್ಟಿಗೆ ಹಾಗೂ ಹುಲ್ಲನ್ನು ತರುವುದು ಇವು ಅರಣ್ಯ ಸತ್ಯಾಗ್ರಹದ ಅಂಶಗಳಾಗಿದ್ದವು. ಧಾರವಾಡದ ಶಿಗ್ಗಾವಿಯಲ್ಲಿ ಈಚಲು ಮರಗಳನ್ನು ಕಡಿಯುವ ಚಳುವಳಿ ಯಶಸ್ವಿಯಾಯಿತು. ಮೈಸೂರು ಸಂಸ್ಥಾನದಲ್ಲಿ ಪ್ರಪ್ರಥಮವಾಗಿ ನಿಜಲಿಂಗಪ್ಪನವರ ನೇತೃತ್ವದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ತುರುವನೂರಿನಲ್ಲಿ ಆರಂಭವಾಯಿತು. ಜೊತೆಯಲ್ಲಿ ಬಳ್ಳಾರಿ ಸಿದ್ದಮ್ಮ, ರಾಜಶೇಖರಯ್ಯ, ಹಿರೇಮಠ, ಕೃಷ್ಣಾರೆಡ್ಡಿ ಮೊದಲಾದವರು ಭಾಗವಹಿಸಿದ್ದರು. ನಿಜಲಿಂಗಪ್ಪನವರಿಗೆ 1.5 ವರ್ಷ ಜೈಲು ಶಿಕ್ಷೆಯಾಯಿತು. ತುರುವನೂರಿನ ಜನರ ಮೇಲೆ ಪುಂಡಗಾಮಯ ವಿಧಿಸಲಾಯಿತು. ನಂತರ ಶಿರಾ ತಾಲೂಕಿನ ತಾವರೆಕೆರೆ, ಹೊಡ್ಡಿಗನಹಳ್ಳಿ ಮತ್ತು ಎಲೆಯೂರುಗಳಿಗೂ ಹಬ್ಬಿತು. ಗಾಂಧೀಜಿಯವರ ಸೂಚನೆಯಿಂದ ಈ ಚಳುವಳಿ ನಿಂತಿತು. ಚಲೆಜಾವ್ ಚಳುವಳಿ 1942 ಆಗಸ್ಟ್ 8. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಗಾಂಧೀಜಿಯವರ ಘೋಷಣೆಯು ಕರ್ನಾಟಕದಲ್ಲಿ ಪ್ರತಿಧ್ವನಿಸಿ ಸಿ. ವಿ. ಅಂಬಲಿ, ಆರ್. ಆರ್. ದಿವಾಕರ್, ಮೈಲಾರ ಮಹದೇವಪ್ಪ, ಬಿಂದು ಮಾಧವ, ಕಡಿದಾಳ ಮಂಜಪ್ಪ, ಎಚ್. ಎಸ್. ದೊರೆಸ್ವಾಮಿ ಮುಂತಾದ ನಾಯಕರು ಭಾಗವಹಿಸಿದರು. ಬೆಳಗಾವಿ, ಧಾರವಾಡ ಜಿಲ್ಲೆಗಳಲ್ಲಿ ಅನೇಕ ಗ್ರಾಮಗಳ ಚಾವಡಿಗಳನ್ನು, ಗ್ರಾಮ ಲೆಕ್ಕಿಗರ ಕಡತಗಳನ್ನು ಸುಡಲಾಯಿತು. ಟೆಲಿಗ್ರಾಫ್ ತಂತಿಯನ್ನು ಕತ್ತರಿಸುವುದು, ರೈಲು ಹಳಿಗಳನ್ನು ಕೀಳುವುದು, ರೈಲು ನಿಲ್ದಾಣ ಹಾಗೂ ಸರ್ಕಾರಿ ಕಚೇರಿಗಳನ್ನು ಸುಡಲಾಯಿತು. ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಿದ ಸಾವಿರಾರು ವಿದ್ಯಾರ್ಥಿಗಳು ಈ ಚಳುವಳಿಯಲ್ಲಿ ಧುಮುಕಿದ್ದರಿಂದ ಹಲವಾರು ಜನ ಬಂಧನಕ್ಕೊಳಗಾದರು. ಈಸೂರು ದುರಂತ 1942 ಸೆಪ್ಟೆಂಬರ್ 26. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕುಮುದ್ವನಿ ನದಿಯ ದಂಡೆಯ ಮೇಲಿರುವ ಈಸೂರು ಗ್ರಾಮವು ಭಾರತದಲ್ಲೇ ಸ್ವತಂತ್ರವನ್ನು ಘೋಷಿಸಿಕೊಂಡ ಮೊದಲ ಊರು.
1942ರ ಚೆಲೆಜಾವ್ ಚಳುವಳಿಯಿಂದ ಪ್ರಭಾವಿತರಾದ ಈ ಗ್ರಾಮದ ಯುವಕರೆಲ್ಲರೂ ಗಾಂಧಿ ಟೋಪಿ ಧರಿಸಿ ರಾಷ್ಟ್ರಧ್ವಜ ಹಿಡಿದು ಸಭೆಗಳನ್ನು ನಡೆಸುತ್ತಿದ್ದರು. ಪ್ರತಿದಿನ ಟೆಲಿಗ್ರಾಫ್ ತಂತಿ ಕತ್ತರಿಸುವುದು, ಸೇತುವೆ ಉರುಳಿಸುವುದು, ಮದ್ಯದ ಅಂಗಡಿಗಳ ಮುಂದೆ ಪಿಕೆಟಿಂಗ್ ನಡೆಸುವುದು ಮೊದಲಾದ ಚಳುವಳಿಯನ್ನು ಮಾಡಹೊರಟರು. 1942ರ ಸೆಪ್ಟೆಂಬರ್ 26ರಂದು ಈಸೂರನ್ನು ಸ್ವತಂತ್ರ ಹಳ್ಳಿ ಎಂದು ಗ್ರಾಮದ ಜನರೆಲ್ಲರೂ ಸಭೆ ಸೇರಿ ಸಾರಿದರು. ಬೇಜವಾಬ್ದಾರಿ ಸರ್ಕಾರದವರು ಯಾರೂ ಬರಕೂಡದು, ಬಂದರೆ ಎಚ್ಚರಿಕೆ ಎಂಬ ಫಲಕವನ್ನು ಹಾಕಿದರು. ಪಟೇಲ, ಶಾನುಭಾಗರ ದರ್ಪಗಳನ್ನು ಕಿತ್ತುಕೊಂಡು ಅವರಿಬ್ಬರನ್ನು ಸಂಜೆಯವರೆಗೂ ಒಂಟಿಕಾಲ ಮೇಲೆ ನಿಲ್ಲಿಸಿದರು. ಇದನ್ನು ತಿಳಿದ ಪೊಲೀಸರು ಗ್ರಾಮದ ಒಳಕ್ಕೆ ನುಗ್ಗಿ ಹೆಬ್ಬಾಗಿಲಿನಲ್ಲಿದ್ದ ಬೋರ್ಡನ್ನು ಕಿತ್ತೊಗೆದು ಜನತೆಯ ಮೇಲೆ ಗುಂಡು ಹಾರಿಸಿದ್ದರಿಂದ ಜನತೆಯ ಪೊಲೀಸರ ಹೊಡೆದಾಟದಲ್ಲಿ ಪೊಲೀಸ್ ಅಧಿಕಾರಿ ಹಾಗೂ ತಹಶೀಲ್ದಾರ್ ಸತ್ತರು. ಹೆಚ್ಚಿನ ಪೊಲೀಸ್ ಪಡೆ ಬಂದು ಗುಂಡು ಹಾರಿಸಿ ಹಿಂಸಿಸಿ 41 ಜನರನ್ನು ಸೆರೆ ಹಿಡಿದು ಮೊಕದ್ದಮೆ ಹೂಡಲಾಯಿತು. ಕರ್ನಾಟಕದ ಸ್ವತಂತ್ರ ಹೋರಾಟದಲ್ಲಿ ಈಸೂರು ಗ್ರಾಮದ ಹೋರಾಟವು ಸ್ಮರಣೀಯವಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.